ರಾಗಿ ಸರಿ ಮಾಡೋದು ಹೆಂಗೆ ಅಂತ. ರಾಗಿ ಸರಿ ತಿನ್ನಿಸ್ತಾ ಇದ್ದಾರೆ ಅಂತ ನಾನು ಕಾಮನ್ ಆಗಿ ಹೇಳ್ತಾ ಇದ್ದೆ ಅಲ್ಲ ವಿಡಿಯೋದಲ್ಲಿ. ಇಷ್ಟು ಐಟಮ್ಗಳು ಹಾಕ್ತೀವಿ ನಾವು. ಏನೆಲ್ಲ ಐಟಮ್ಸ್ಗಳನ್ನ ಹಾಕಿದೀರಾ, ನಾಳೆ ಬೆಂಗಳೂರಿಗೆ ಹೋಗ್ತಾ ಇದೀವಿ, ಅದಕ್ಕಿನ್ನ ಏನೇನ್ ಮಿಕ್ಸ್ ಮಾಡ್ತೀವಿ ಅದ್ಯಾವುದು ಹೇಳಿಲ್ಲ, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೀನಿ. ಒಂದೊಂದು ಐಟಮ್ಸ್ಗಳು ಹೆಸರುಗಳು ಹೇಳ್ತಾ ಹೋಗ್ತೀನಿ, ನೀಟಾಗಿ ನೋಡ್ಕೊಬಿಡಿ. ಏನ್ ಮಮ್ಮಿ ಸಮಾಚಾರ? ಏನಪ್ಪ ಇದು ಸಡನ್ ಆಗಿ ಇಷ್ಟು ದಿನ ವಿಡಿಯೋ ಓಪನಿಂಗ್ ಎಲ್ಲ ಮನೆಯಲ್ಲಿ ಅಥವಾ ನನ್ನ ಬೇಬಿ ಅಥವಾ ನಮ್ಮ ಫ್ಯಾಮಿಲಿಯವ್ರ ಜೊತೆ ಓಪನ್ ಆಗೋದು ಏನಿದು ಸಡನ್ ಆಗಿ? ನಾನು ನಮ್ಮ ಅತ್ತೆ ಇಬ್ಬರೇ ಕಾಣಿಸ್ಕೊಳ್ತಾ ಇದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ. ಆ್ಯಕ್ಚುಲಿ ನಿಮಗೋಸ್ಕರನೇ, ಅಂದರೆ ನಿಮಗೋಸ್ಕರ ಅಂತಂದರೆ ಒಂದಿಷ್ಟು ಜನರು ನನಗೆ ಕಮೆಂಟ್ ಹಾಕಿದರು. ಏನಂತ ಕಮೆಂಟ್ ಹಾಕಿದರು ಅಂತಂದರೆ, ಈಗ ನಾನು ನನ್ನ ಮಗಳಿಗೆ ಊಟ ಮಾಡಿಸೋ ಟೈಮಲ್ಲೆಲ್ಲ ವೀಡಿಯೋ ಮಾಡೋ ಟೈಮಲ್ಲೆಲ್ಲ ನಾನು ಏನಂತ ಹೇಳ್ತೀನಿ, ನನ್ನ ಮಗಳಿಗೆ ಊಟ ಮಾಡಿಸ್ತಾ ಇದ್ದಾರೆ, ರಾಗಿ ಸರಿ ತಿನ್ನಿಸ್ತಾ ಇದ್ದಾರೆ ಅಂತ ನಾನು ಕಾಮನ್ ಆಗಿ ಹೇಳ್ತಾ ಇದ್ದೆ ಅಲ್ಲ ವೀಡಿಯೋದಲ್ಲಿ. ಸೊ ಆವಾಗ ತುಂಬ ಜನ ನನಗೆ ಕಮೆಂಟ್ ಆಗಿರೋದು ಅಥವಾ ಪರ್ಸನಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳಾಗಿರೋದು ಕಾಮನ್ ಆಗಿ ಬರ್ತಾಯಿತ್ತು. ಏನಂತ, ಬ್ರದರ್ ಅಥವಾ ಸರ್ ಅಥವಾ ಏನಾದರೂ ಒಂದು ಈ ಥರ ರಾಗಿ ಸರಿ ನೀವು ಏನು ಹೇಳ್ತಾ ಇದ್ದೀರಲ್ಲ ಅದು ಹೇಗೆ ಮಾಡಿದ್ದೀರಾ, ಅದಕ್ಕೆ ಏನೆಲ್ಲ ಐಟಮ್ಸ್ಗಳನ್ನ ಹಾಕಿದ್ದೀರಾ, ಅದನ್ನು ಹೇಗೆ ಮಾಡೋದು, ಸೊ ಅದೆಲ್ಲ ಹೇಗೆ ತಿನ್ಸೋದು ಅಂತೇನಿದೆ, ತಿನ್ನಿಸ್ತಾರೆ ಕಾಮನಾಗಿ ಎಲ್ಲ ಮಕ್ಕಳಿಗೆ. ಬಟ್ ಅದಕ್ಕೆ ಏನೆಲ್ಲ ಐಟಮ್ಸ್ಗಳು ಹಾಕ್ತೀರಾ ರಾಗಿ ಸರಿ ಮಾಡೋದಕ್ಕೆ ಅಂತ ಸ್ವಲ್ಪ ಜನ ಅಲ್ಲ ತುಂಬ ಜನ ನನಗೆ ಡಿ ಎಮ್ ಮಾಡಿದ್ರಿ, ಮೆಸೇಜ್ಗಳು ಹಾಕಿದ್ರಿ. ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ. ಯಾರು ಬೇಕಾದ್ರೂ ನೋಡ್ಬೋದು, ಮುಂದೆ ಒಂದಿನ ಯಾರಿಗೆ ಬೇಕಾದರೂ ಉಪಯೋಗಕ್ಕೆ ಬರುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಇರೋ ವಿಷಯ ಡೈರೆಕ್ಟಾಗೆ ಬರ್ತೀನಿ. ಏನೇನು ಐಟಮ್ಸ್ಗಳೆಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್ ಮಾಡಲೇಬೇಕಲ್ಲ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಇಷ್ಟು ಐಟಮ್ಗಳು ಹಾಕ್ತೀವಿ ನಾವು ರಾಗಿ ಸರಿ ಮಾಡೋಕ್ಕೆ, ನಾವಲ್ಲ ನಮ್ಮ ಅತ್ತೆ. ಸೊ ನಮ್ಮ ಮಾಮಿ ಮಾಡೋದು ಈ ಥರ. ಮಾಮಿ, ಇದು ನೀವು ಹೆಂಗೆ ಕಲ್ತ್ರಿ? ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು? ಮಕ್ಕಳಿಗೆಲ್ಲ ಮಾಡಿವಲ್ಲ, ನಮ್ಮ ಮಕ್ಕಳಿಗೆಲ್ಲವ, ಹಂಗಾಗಿ ಕಲ್ತ್ಕೊಂಡಿದ್ವ. ಓಕೆ, ಇಷ್ಟು ಐಟಮ್ಸು ನಿಮ್ಮ ಮಕ್ಕಳಿಗೂ ಹಾಕಿದ್ದೀರಾ ಅಥವಾ ಹೆಂಗೆ? ಅವಾಗೆಲ್ಲ ಇವೆಲ್ಲ ಮಕನ ಪಕ್ಕನ ಎಂತದೂ ಇಲ್ಲ, ರಾಗಿ ಕಾಳುಗಳು ಅವೆಲ್ಲನೂ ಹಾಕಿವ. ಆಮೇಲೆ ಇವು ಫಸ್ಟ್ ಸ್ಟಾರ್ಟಿಂಗ್ ಮಕ್ಳಿಗೆ ಏನ್ ಮಾಡ್ದ, ಬರೀ ನಾವು ಹೆಂಗ್ ಊಟ ಮಾಡ್ತೀವಿ ಅದೇ ರಾಗಿ ಹಸಿಟ್ನೆ ಬಟ್ಟೆಲ್ ತೆಗೆದ್ಬಿಟ್ಟು ತಿನ್ಸಿವು ಅಷ್ಟೇ. ರಾಗಿ ಹಿಟ್ನೆ ಇವಾಗ ಈಗ ಎಲ್ಲ ನೋಡ್ಕೊಂಡು ಇವಾಗ ಇವೆಲ್ಲ ಮಾಡೋದು. ಇವೆಲ್ಲ ಮಕ್ಳಿಗೆ ಪ್ರೋಟೀನ್ ಅಂತ ಹೇಳಿ ಇವೆಲ್ಲನೂ ಮಾಡೋದು. ಓಕೆ, ಇವಾಗ ನೋಡಿ ಒಂದೊಂದು ಐಟಮ್ಸ್ಗಳು ಹೆಸರುಗಳು ಹೇಳ್ತಾ ಹೋಗ್ತೀನಿ, ನೀಟಾಗಿ ನೋಡ್ಕೊಬಿಡಿ, ಆಮೇಲೆ ನಾವು ಜವಾಬ್ದಾರರಲ್ಲ. ಓಕೆನಾ? ಫಸ್ಟು ಮೇನ್ ರಾಗಿ ಸರಿಗೆ ಬೇಕಾಗಿರೋದೇ ಇಲ್ಲಿ ನೋಡಿ, ಇದು ರಾಗಿ ಮೊಳಕೆ ಕಟ್ಟಿ ಓಕೆ ಒಣಗಿಸಿ ಇದು ನೋಡಿ, ರಾಗಿನ ಮೊಳಕೆ ಕಟ್ಟಿ ಆಮೇಲೆ ಒಣಗಿಸಿ ಹುರಿದಿರೋದು. ಓಕೆ, ಫುಲ್ ಬಿಸಿ ಇದೆ ಇದೀಗ, ಫುಲ್ಲು ರಾಗಿ ಇದು. ಓಕೆನಾ? ರಾಗಿ. ನೆಕ್ಸ್ಟ್ ಮಾಮಿ ಇದೇನು? ಮೆಂತ್ಯ ಮೊಳಕೆ ಬರ್ಸಿ ಅದನ್ನ ಸ್ವಲ್ಪ ಮಕ್ಕಳಿಗೆ ತಂಪಾಗ್ಲಿ ಅಂತ. ಓಕೆ, ಮೆಂತ್ಯ. ಓಕೆ, ಆಮೇಲೆ ಅಕ್ಕಿನೂ ಹಾಕ್ಬೇಕು, ಮಾಮೂಲಿ ಅಕ್ಕಿ. ಓಕೆ, ಕಡಲೆ ಬೀಜ. ನೆಕ್ಸ್ಟ್ ಇದು ಕಡಲೆ ಬೀಜ. ಆಮೇಲೆ ಹೆಸರು ಕಾಳು ಅಷ್ಟೇ ಮೊಳಕೆ ಕಟ್ಟಿ ಒಣಗಿಸಿ ಹುರಿದಿರೋದು. ಓಕೆ, ಇದು ಅಷ್ಟೇ ಮೊಳಕೆ ಕಟ್ಸಿ ಒಣಗಿಸಿ ಹುರಿದಿರೋದು. ಫುಲ್ ಎಲ್ಲ ಬಿಸಿ ಬಿಸಿ ಇದೆ. ಓಕೆ, ಇದು ಹೆಸರೇನು ಹೇಳಿ? ಹೆಸರು ಕಾಳು. ಆಮೇಲೆ ಇದು ಗೋಧಿ. ಓಕೆ, ಗೋಧಿನ ಏನ್ ಮಾಡಿದ್ದೀರಾ? ಗೋಧಿನ ಈ ಸಲ ಮೊಳಕೆ ಕಟ್ಟಿವೆ, ಈ ಬಿಸಿಲಿಲ್ವಲ್ಲ ಒಣಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹುರಿದಿದ್ದೀನಿ ಈ ಸಲ ಗೋಧಿ ಮಾತ್ರವ. ಓಕೆ, ಇದು ಗೋಧಿ ಜಸ್ಟ್ ಇದನ್ನು ಅಷ್ಟೇ ಹುರಿದಿದ್ದೀರಾ? ಆಮೇಲೆ ಇದು ಇದು ಬಾರ್ಲೆ ಅಕ್ಕಿ. ಓಕೆ, ಬಾರ್ಲೆ ಅಕ್ಕಿ. ಇದು ಮಕ್ಳಿಗೆ ತಂಪಾಗ್ಲಿ ಆಗಬಾರ್ದು ಅಂತ ಬಾರ್ಲೆ ಅಕ್ಕಿ. ಓಕೆ, ಇದು ಅಷ್ಟೇ ಹುರಿದಿದ್ದೀರಾ? ಅಷ್ಟೇ ಹುರಿದಿದ್ದೀನಿ, ತೊಳೆದ್ಬಿಟ್ಟು ಒರೆಸಿ ಹುರಿದಿದ್ದೀನಿ. ಓಕೆ, ಆಮೇಲೆ ಇದು ಕಡಲೆಕಾಳು ಅಷ್ಟೇ ನೆನೆಸಿ ಮೊಳಕೆ ಕಟ್ಟಿ ಹುರಿದ್ಬಿಟ್ಟು ಆತರ ಇದ್ ಮಾಡಿದ್ದೀನಿ. ಓಕೆ, ಆಮೇಲೆ ಇದು ಜಾಯಿಕಾಯಿ ಬಜೆ ಅದು ಮಕ್ಳಿಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅದನ್ನು ಬಿಸಿ ಮಾಡಿದ್ದೀನಿ ಹಂಗೆ ಗೆಜ್ಜಿಬಿಟ್ಟು. ಓಕೆ, ಆಮೇಲೆ ಇದು ಲಾಸ್ಟ್ ಮಖಾನ. ಇವಾಗ ಟ್ರೆಂಡ್ ಇದು ಮಖಾನ ಏನಿದೆ ಅಲ್ಲ, ಇದು ಫುಲ್ ಟ್ರೆಂಡ್. ಇದು ಹಾಕಬಹುದು, ಓಕೆ, ಬೇಡ ಅಂದ್ರೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲಾನು
ಓಕೆ ಹಂಗೆ ನಾವು ಇದ್ ಮಾಡ್ಬೋದು. ಮಕ್ಳಿಗೆ ಪಾಪುಗೆ ಓಕೆ ಮಾಮಿ, ಇವಾಗ ರಾಗಿನ ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತಾರೆ? ರಾಗಿ ಜಾಸ್ತಿ ಎಲ್ಲಾದ್ರೂ ಯೂಸ್ ಮಾಡ್ಬೋದು. ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಮುದ್ದೆ ಮಾಡ್ಬೋದು. ಅಲ್ಲ ಅಂದ್ರೆ ಇದು ಮಕ್ಳಿಗೆ ತಿನ್ನಿಸ್ತಾರಲ್ಲ, ಏನು ಉಪಯೋಗ ಆಗತ್ತೆ ಇದು ರಾಗಿ? ಒಳ್ಳೇದು ಅಂತ. ಓಕೆ, ಒಳ್ಳೇದು ಮಕ್ಳಿಗೆ. ಈಗ ಬರೀ ಅನ್ನನೇ ತಿನ್ಸಕ್ ಆಗಲ್ವಲ್ಲ, ಹೌದು. ರಾಗಿ ಪ್ರೋಟೀನ್ ಅಲ್ವಾ, ಒಳ್ಳೇದು ಅಂತ ಮಾಡೋದು. ಆಮೇಲೆ ಇದು ಮೆಂತೆ ಅಲ್ವಾ? ಮೆಂತೆಯಿಂದ ಇದು ಮಕ್ಕಳಿಗೆ ಕೊಡೋದ್ರಿಂದ ಏನು ಉಪಯೋಗ? ಮೆಂತೆ ಒಳ್ಳೇದು, ಅದು ತಂಪು ಅದುವೇ. ಮತ್ತೆ ಅದು ಸೊಂಟಕ್ಕೆಲ್ಲ ಶಕ್ತಿ, ಅದು ಮೆಂತೆ ಬಾಣ್ತಿರ್ಗೆಲ್ಲ ತಿನ್ಸಕ್ ಹೌದು. ಕೈ ಆಗುತ್ತೆ ಅಂತ ಸ್ವಲ್ಪನೇ ಹಾಕೋದು, ಸ್ವಲ್ಪ ಹಾಕೋದು. ಇನ್ನು ಅಕ್ಕಿ ಇದೆಲ್ಲ ಕಾಮನ್ ಎಲ್ಲ ಮಾಮೂಲಿ. ಕಡಲೆ ಬೀಜನೂ ಇದು ಪ್ರೋಟೀನ್ ಅದುವೆ. ಇನ್ನು ಹೆಸರು ಕಾಳು ಪ್ರೋಟೀನ್ ಇದು ಮಕ್ಕನೂ ಒಳ್ಳೇದೇ. ಕಡಲೆ ಕಾಳು ಅದುವೆ ಮೊಳಕೆ ಕಟ್ಟಿ ಹಸಿದೆ ತಿಂತಾರಲ್ವಾ, ನಾವು ಮಕ್ಳಿಗೆ ಅದು ಬಿಸಿ ಮಾಡ್ಬಿಟ್ಟು ಇದ್ ಮಾಡ್ತೀವಿ. ಓಕೆ, ಟೋಟಲ್ ಇಷ್ಟನ್ನ ಇವಾಗ ಏನ್ ಮಾಡ್ತಾರಂತಂದ್ರೆ ಇಷ್ಟು ಐಟಮ್ನ ಸೇರಿ ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಡ್ತಾರೆ, ಅಂದ್ರೆ ಪೂರ್ತಿ ರುಬ್ಬಿಕೊಂಡು ಬರ್ತಾರೆ. ಸೊ ಈಗ ನಾವು ಏನು ಮಾಡ್ತೀವಿ ಅಂದರೆ ಇದಿಷ್ಟು ಈಗ ತಗೊಂಡು ಮಿಕ್ಸ್ ಮಾಡ್ಕೊಂಡು ಮಿಲ್ಲಿಗೆ ಹೋಗಿ ಮಿಲ್ ಮಾಡಿಸ್ಕೊಳ್ಳೋಣ. ಓಕೆ, ಇವಾಗ ನಾವು ಮಿಲ್ಗೆ ಬಂದಿದ್ದೀವಿ. ಅಲ್ಲಿ ನೋಡಿ, ನಮ್ಮ ಮತ್ತೆ ಅಲ್ಲಿ ಆಲ್ರೆಡಿ ಹೋಗಿದ್ದಾರೆ ಕೊಡೋಕ್ಕೆ. ಸೊ ಫುಲ್ಲು ಮಿಲ್ಲಿಗೆ ಕೊಟ್ಟು ಕಂಪ್ಲೀಟ್ ನೀಟಾಗಿ ನುಣ್ಣಗೆ ಕಂಪ್ಲೀಟ್ ಪುಡಿ ಮಾಡಿಸಿದ್ರೆ ಮುಗೀತು. ಸ್ವಲ್ಪ ತೋರಿಸ್ತೀನಿ ನೋಡಿ, ಆಲ್ರೆಡಿ ಹಾಕ್ತವ್ರೆ ಬೇಗ ಫಟಾಫಟ್ ಅಂತ. ನೋಡಿ ಈ ಥರ ಹಾಕೋದು ಒಳಗೆ, ಪೂರ್ತಿ ಇದೊಳಗೆ ಹಾಕಿದ ತಕ್ಷಣ ಫುಲ್ಲು ಗ್ರೈಂಡಾಗಿ ಆಚೆ ಬರುತ್ತೆ. ನೋಡಿ ಫುಲ್ಲು ರುಬ್ಬಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಷ್ಟಕ್ಕೆ ಮುಗಿಯಲ್ಲ, ಮನೆಗೆ ಹೋದ್ಮೇಲೆ ಇನ್ನೂ ಕೆಲಸ ಇದೆ. ಸೊ ಇದೇನು ರುಬ್ಬಿದಾರಲ್ಲ ಅದನ್ನು ಮನೆಗೆ ತಗೊಂಡು ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದು ಏನು ಅಂತ ಹೇಳ್ತೀನಿ ನೋಡಿ. ಓಕೆ, ನಾನು ಹೇಳಿದೆ ಅಲ್ಲ ಇಲ್ಲಿಗೆ ಮುಗ್ದಿಲ್ಲ ಅಂತ. ಸೊ ಇಲ್ಲಿಂದ ಈಗ ಮತ್ತೆ ಶುರು. ಈಗೇನು ಕಂಪ್ಲೀಟ್ ಮಿಲ್ ಮಾಡಿಸ್ಕೊಂಡು ಫುಲ್ಲು ಗ್ರೈಂಡ್ ಮಾಡಿಸ್ಕೊ ಬಂದಿದ್ದಾರಲ್ಲ, ಸೊ ಇದನ್ನ ತಗೊಂಡು ನೆಕ್ಸ್ಟು ಇದಕ್ಕೆ ಹಾಕ್ತಾರೆ. ಇಲ್ಲಿ ನೋಡಿ, ಇದು ಏನು ಮಮ್ಮಿ, ಇದು ವೇಲು, ಒಂದು ಬಟ್ಟೆಗೆ ನೋಡಿ ಈ ಥರ ಹಾಕ್ತಾರೆ. ಸ್ವಲ್ಪ ಸ್ವಲ್ಪ ಹಾಕೋದು. ಓಕೆ ಮಾಡಿದರೆ ಹಾಂ, ಸಣ್ಣಕ್ಕೆ ಬರುತ್ತೆ ನಾಮದ ಥರ. ಓಕೆ, ಅದು ಒಳಗಡೆ ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗೆ ನಿಧಾನಕ್ಕೆ ಬೀಳುತ್ತೆ. ಅದು ಇದೇನಿಗೆ ಮಮ್ಮಿ ಮಾಡೋದು? ಅಂದರೆ ದಪ್ಪ ಇರುತ್ತಲ್ಲ ಮಕ್ಕಳಿಗೆ, ಅದಕ್ಕೆ ಈ ತರ ಬಟ್ಟೆಲಿ. ಈಗ ಜಲ್ಡಿಲಿ ಮಾಡಿದ್ರೆ ಇನ್ನೂ ದಪ್ಪ ಬರುತ್ತೆ. ಹೌದು, ಈ ತರ ಮಾಡಿದ್ರೆ ತುಂಬಾ ಸಣ್ಣಕ್ಕಿರುತ್ತೆ. ಒಳ್ಳೆ ಅವಕ್ಕೆ ಕುಡಿಯೋ ಗಂಜಿ ತರ ಚೆನ್ನಾಗಿರುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ. ಅಂದ್ರೆ ಇವಾಗ ಏನು ಅಂದರೆ ಜರ್ಡಿಲಿ ಈ ಥರ ಹಿಂಗೆ ಮಾಡಿದ ತಕ್ಷಣ ಸ್ವಲ್ಪ ದಪ್ಪನೇ ಇರುತ್ತೆ. ಅದೇನು ಡ್ರಿಲ್ ಮಾಡಿರ್ತಾರೆ, ಗ್ರೈಂಡ್ ಮಾಡಿರ್ತಾರೆ, ನಾರ್ಮಲಾಗಿ ದಪ್ಪನೇ ಇರುತ್ತೆ. ಆದರೆ ಬಟ್ ನಾವೇನಾದರೂ ಈ ಥರ ನೀಟಾಗಿ ಒಂದು ತೆಳು ಬಟ್ಟೆಯಲ್ಲಿ ಈ ಥರ ಹಿಂಗೆ ಅಂದ ತಕ್ಷಣ ಪೂರ್ತಿ ಚಿಕ್ಕ ಚಿಕ್ಕ ಪುಡಿಗಳ ಥರನೇ ಬೀಳುತ್ತೆ. ಸೊ ಅದನ್ನು ಯೂಸ್ ಮಾಡೋದು ನೋಡಿ. ನೋಡೋಣ ಎಷ್ಟು ಒಂದಿಷ್ಟು ಹಾಕೋದ್ರಲ್ಲ ಎಷ್ಟು ಒಳಗೆ ಹೋಗುತ್ತೆ ನೋಡೋಣ. ಓಕೆ, ಅದೆಲ್ಲ ಸ್ವಲ್ಪ ನೋಡಿ, ಅದೆಲ್ಲ ಎಷ್ಟು ದಪ್ಪ ಕಾಣ್ತಾ ಇದೆ ನೋಡಿ. ಸೊ ಏನು ಡ್ರಿಲ್ ಮಾಡಿಸ್ಕೊಬರ್ತೀನಿ ಅದನ್ನೇ ತಗೊಂಡೋಗಿ ಹಾಕೋದಲ್ಲ. ಸೊ ಈ ಥರನೂ ಅದನ್ನು ನೀವು ನೀಟಾಗಿ ತೆಗಿಬೇಕು ಫುಲ್. ದೊಡ್ಡ ಪಾತ್ರೆ ತಗೊಂಡ್ರೆ ಓಕೆ, ಒಂದು ದೊಡ್ಡ ಪಾತ್ರೆಗೆ ಹಾಕಿ ಒಂದು ಬಟ್ಟೆ ನೀಟಾಗಿ ಇಟ್ಟು ಇಷ್ಟು ಇದು ತರಿ ಏನು ಬರುತ್ತಲ್ಲ, ಹೌದು, ಅದನ್ನ ಓಕೆ. ಇವಾಗ ಅದು ಓಪನ್ ಮಾಡಿ ನೋಡೋಣ ಪಾತ್ರೆ ಒಂದು ಯಾವ ಥರ. ಇನ್ನೊಂದು ಸ್ವಲ್ಪ ಹಾಕ್ತೀರಾ? ಓಕೆ, ಗೊತ್ತಾಗತ್ತೆ ನೋಡೋಣ. ಓಕೆ, ಇವಾಗ ನೋಡಿ ವೇಲ್ನ ನೀಟಾಗಿ ಅಂದರೆ ಬಟ್ಟೆನ ನೀಟಾಗಿ ಹಿಂಗೆ ತೆಗಿತಾ ಇದ್ದಾರೆ ನೋಡಿ. ಈ ಥರ ಬರುತ್ತೆ ಇಲ್ಲಿ. ಓ, ಡಬಲ್ ಹಾಕಿದ್ದಾರೆ, ಅದರೊಳಗೆ ಹೋಗಿ ಕೂತೈತೆ. ಅಲ್ಲಿ ತೆಗ್ದಿದ್ದಕ್ಕೆ ಇಲ್ಲಿ ನೋಡಿ ಈ ಥರ ನೋಡಿ, ಸಣ್ಣಕ್ಕೆ ಬರುತ್ತೆ. ಹೌದು, ಡಬಲ್ ಹಾಕಿದ್ರಲ್ಲ ಅದಕ್ಕೆ ಬಿಡ್ತೇನೆ. ಸೊ ಇಷ್ಟೂ ನೀಟಾಗಿ ಮಾಡಿದ್ರೆ ಮಮ್ಮಿ ಇಷ್ಟರಲ್ಲಿ ಎಷ್ಟು ಬರುತ್ತೆ? ಅಷ್ಟು ಬರುತ್ತೆ ಅಥವಾ ಒಂದಿಷ್ಟು ವೇಸ್ಟ್ ಆಗುತ್ತೆ? ಅದು ವೇಸ್ಟ್ ಆಗುತ್ತೆ ಸ್ವಲ್ಪ ಅಲ್ವಾ? ಅದನ್ನ ಏನು ವೇಸ್ಟ್ ಮಾಡೋದು ಬೇಡ, ನಾವು ಮುದ್ದೆ ಮಾಡ್ಕೊತೀವಲ್ಲ. ಓಕೆ, ಮುದ್ದೆ ಯೂಸ್ ಮಾಡ್ಕೊಂತೀರಾ? ಮಾಡ್ತೀವಲ್ಲ ಅದ್ರೊಳಗೆ ಫುಲ್ ಹೈ ಪ್ರೋಟೀನ್ ಮುದ್ದೆ, ಅದು ಹೈ ಪ್ರೋಟೀನ್ ಮುದ್ದೆ. ಒಂದು ಎಳೆ ಮಾಡ್ಕೊಂಡ್ರೆ ಓಕೆ, ಇವಾಗ ಗೊತ್ತಾಗುತ್ತೆ ನೋಡಿ. ಈಗ ಇದು ಒಂದು ಎಳೆ ಇಟ್ಕೊಂಡಿದ್ದಾರೆ, ಅದು ಎರಡು ಎಲೆ ಹಾಕಿ ಅದಕ್ಕೆ
ಡಬಲ್ ಕೈ ಕೆಲಸ ಹಾಕಿದ್ರೆ ಇದು. ಬೇಗ ಹುಳ ಆಗುತ್ತೆ. ಓಕೆ ಅದು ಕೈಲಿ ಹಾಕ್ಬಾರ್ದು. ಓಕೆ ನೋಡಿ ಈ ಥರ ಒಂದೆಳೆಲ್ಲ ಹಾಕಿದೆ ಬೇಗ. ಇವಾಗ ನೀವಿಲ್ಲಿ ಕೈ ಹಾಕಿದ್ದೀರಲ್ಲ, ಇಲ್ಲಿ ಹಾಕಿದ್ರೆ ಏನಾಗಲ್ಲ. ಓಕೆ ಅದೇ ಒಳಗೆ ಹಾಕ್ಬಾರ್ದು ಕೈ ಹಂಗೆ. ಅದ್ರೊಳಗೆ ಕೈ ಹಾಕಿದ್ರೆ ಅದೆಲ್ಲ ಕೈ ಇದಾಗುತ್ತಲ್ಲ. ಓಕೆ ಈಗ ಇಲ್ಲ ನಾವ್ ಎಷ್ಟೆಷ್ಟು ಬೇಕು ಅಷ್ಟೆಷ್ಟೇ ಮಾಡ್ಕೊತೀವಲ್ಲ. ಓಕೆ ಓಕೆ ಈಗ ಇದನ್ನ ಏನ್ ಮಾಡ್ತೀವಿ ವೇಸ್ಟ್ ಆಗಿರೋದ ಅದು ಮುದ್ದೆ ನಾವು ಮುದ್ದೆ ಮಾಡ್ತೀವಲ್ಲ, ಓಕೆ. ಅದ್ರೊಳಗೆ ಹಾಕೊಂಡು ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೋದು. ಆ ಥರ ಅದು. ಒಟ್ಲ ಇದು ಮಕ್ಕಳಿಗೆ ಒಳ್ಳೆ ಉಪಯೋಗ ಆಗುತ್ತೆ, ಒಳ್ಳೆ ಪ್ರೋಟೀನು, ಆರೋಗ್ಯಕ್ಕೂ ಒಳ್ಳೆ. ಆದ್ರೆ ಇಷ್ಟಪಟ್ಟು ತಿಂತವೆ. ಹೌದೌದು. ತಿನ್ನಲ್ಲ. ನನ್ನ ಕ್ಯೂಟಿ ಜಾಸ್ತಿ ಚೆನ್ನಾಗಿ ತಿಂತಾಳೆ ಇದನ್ನ. ಬೇಗ ಇದು ಮಾಡಿಕೊಟ್ರೆ ಹೌದು. ಇವಾಗ ನೋಡೋಣ ಎಷ್ಟು ಹೋಗಿದೆ ಅಂತ ನೋಡಿ. ಇವಾಗ ನೋಡಿ ಜಾಸ್ತಿ ಕಾಣ್ತಿದೆ ಅಲ್ಲ. ಸೊ ಇದನ್ನ ತಗೊಂಡೋಗಿ ಯೂಸ್ ಮಾಡ್ತಾರೆ. ಸೊ ಇದನ್ನೇನು ನೀವೇನು ನೋಡಿದ್ರಲ್ಲ ಇವಾಗ ಸೇಮ್ ಟು ಸೇಮ್ ಇದನ್ನ ತಗೊಂಡೋಗಿ. ಬಟ್ ಇನ್ನೂ ಒಂದು ವಿಷಯ ಇದೆ. ಆ ವಿಷಯ ಏನಿದೆ ಅಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಬರೀ ಇಷ್ಟೇ ಅಲ್ಲ, ಈಗ ಪುಡಿ ಎಲ್ಲ ಮಾಡಿಕೊಡ್ತಾರಲ್ಲ ಅದನ್ನು ಮನೆಗೆ ತಗೊಂಡೋಗ್ತೀನಿ ನಾನು. ಮನೆಗೆ ತಗೊಂಡೋದ್ಮೇಲೆ ರಾಗಿ ಸರಿ ಮಾಡೋ ಟೈಮಲ್ಲಿ ಇದನ್ನ ಹಾಕೋ ಜೊತೆಗೆ ಇನ್ನೂ ಬೇರೆ ಐಟಮ್ಸ್ಗಳು ಹಾಕ್ತಾರೆ. ಅದು ನನ್ನ ಬೇಬಿ ಅಲ್ಲಿ ಹಾಕ್ತಾಳೆ ಮನೆಯಲ್ಲಿ. ಸೊ ಅದು ಯಾವ್ಯಾವ ಐಟಮ್ಸ್ ಹಾಕ್ತಾಳೆ ಅಂತ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಮಿಸ್ ಮಾಡದೆ ನೆಕ್ಸ್ಟ್ ವೀಡಿಯೋನೂ ನೋಡಿ. ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ಇಲ್ಲಿಗೆ ಮುಗಿಯಲ್ಲ ಈ ವಿಡಿಯೋ. ಓಕೆ, ಇವಾಗ ನೋಡಿ ಟೋಟಲಾಗಿ ಒಂದು ಇಷ್ಟು ಮಾಡಿಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ. ಮಾಮಿ ಇದೊಂದು ಎಷ್ಟು ಸಲ ಯೂಸ್ ಆಗುತ್ತೆ? ಒಂದು 5 ದಿನ ಯೂಸ್ ಆಗುತ್ತೆ. ಇಷ್ಟು ಪೌಡ್ರ್ ಏನಿದೆ ಒಂದು 5 ದಿನ ಯೂಸ್ ಆಗುತ್ತೆ. ಸೊ ಇವಾಗ ಇದನ್ನು ತಗೊಂಡು ಮನೆಗೆ ಹೊರಡ್ತೀನಿ. ನನ್ನ ಬೇಬಿ ಹತ್ರ ಮಾತಾಡ್ಸೋಣ. ಓ ಭಜನೆ ನಡೀತಿದೆ. ಕ್ಯೂಟಿ ಭಜನೆ ಮಾಡ್ತಿದ್ಯಾ? ಭಜನೆ ಮಾಡು ಅಜ್ಜಿ ಜೊತೆ ಕೂತ್ಕೊಂಡು. ಅಯ್ಯೋ ಮಾಡೋದು ನೋಡಿ. ಇವ್ರು ಏನು ಮಾಡ್ತಾವ್ರೆ ಇವರಿಬ್ರು? ಇವಳು ಯಾಕೆ ಹಿಂಗೆ ಕೂತಾಳೆ? ಎಂಥ ಪರಿಸ್ಥಿತಿ ಬಂದ್ಬಿಡ್ತೀವಿ ಇವ್ರಿಗೆ. ಬೇಬೆ ನಿಮ್ಮಮ್ಮ ಎತ್ಕೊಟ್ರು ಅಂದರೆ ರಾಗಿ ಹಸಿಟ್ಟು ತಿನ್ನಕ್ಕಲ್ಲ ನಿನಗೆಲ್ಲ ಗೊಂಬೆಗೆ ಅದ್ರ ಜೊತೆ ಮಿಕ್ಸ್ ಮಾಡ್ಬೇಕಂತೆ. ಸೊ ಇವಾಗ ಈ ವಿಡಿಯೋ ಯಾವುದು ಅಂತ ಕೇಳಲ್ಲ ನೀನು? ಏನು ರಾಗಿ ಸರಿ ಮಾಡೋದು ಹೆಂಗೆ ಅಂತ. ಸೊ ಅದು ಇಲ್ಲಿಗೆ ತಂದ ಮೇಲೆ ಅದಕ್ಕಿನ್ನ ಏನೇನು ಮಿಕ್ಸ್ ಮಾಡ್ತೀವಿ ಅದ್ಯಾವುದು ಹೇಳಿಲ್ಲ. ಅದನ್ನ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಓಕೆನಾ? ಸೊ ಏನೋ ಕೆಟ್ಟ ಸ್ಮೆಲ್ ಬರ್ತಿದೆ. ಇವಳೆ ಅನ್ಕೊಂಡೆ ನಾನು. ನೋಡಿ ಗೊಂಬೆ ಹೆಂಗೆ ಭಜನೆ ಮಾಡ್ತಾಳೆ ಅಂದರೆ ಬರೀ ಕಿತಾಪತಿ ಮಾಡೋದೇ ಕೆಲಸ ಒಳಗಲ್ಲಿ. ಕಾಮಿತ ಫಲದ ಹನುಮಂತ ಪಾಮರ ತೊಲಗಿಸ ಹನುಮಂತ ಪ್ರೇಮನ ಸಲಹೋ ಹನುಮಂತ ಆಂಜನೇಯ ಸ್ವಾಮಿ ಹನುಮಂತರಾಯ ಸರ್ವಜ್ಞ ಮೂರ್ತಿ ನಮೋ ನಮಃ. ನಮ್ಮಮ್ಮ ಭಜನೆ ಮಾಡ್ತವ್ರೆ, ನಮ್ಮ ಕ್ಯೂಟಿ ಕಿತಾಪತಿ ಮಾಡೋದೇ ಕೆಲಸ ಅವಳಿಗೆ. ಏನೋ ಕೆಟ್ಟ ಸ್ಮೆಲ್ ಬರ್ತಿದೆ ಇಲ್ಲಿ. ಹೌದು, ಅವಳ ಹತ್ರ ಹೋದ ತಕ್ಷಣ ಬರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಬೇಬಿ ಇದು ಏನು ಐಟಮ್ಸ್ಗಳು ಏನು ಬೇಕು ಗೊಂಬೆಗೆ? ಹಣ್ಣುಗಳು. ಸೊ ಅದೇ ಆ್ಯಕ್ಚುಲಿ ಏನು ಅಂತಂದರೆ ನಾವು ಬಿಡ್ತಾರೆ. ನಾವು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆದರೆ ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ಹೇಳಲ್ಲ. ಯಾಕೆಂದ್ರೆ ಎಲ್ಲ ಇದು ಈ ವಿಡಿಯೋದಲ್ಲಿ ಹೇಳ್ಬಿಟ್ರೆ ಟ್ವಿಸ್ಟ್ ಇರಲ್ಲ. ಒಂದೊಂದೇ ವಿಡಿಯೋದಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಮಸ್ತಿದೆ, ನೋಡ್ತಾ ಇರಿ. ಬ್ಲಾಗ್ಸ್ಗಳನ್ನ ನೋಡ್ತಾರೆ. ಅದು ಬಿಟ್ಟ ಅಂದರೆ ಕುಜು ಏನು ಮಾಡ್ತಿದ್ಯಾ? ಡ್ರ್ಯಾಗನ್ ಫ್ರೂಟ್ ಅಂತ ಆಯ್ತು, ಇವಾಗ ಏನು ಮಾಡ್ತಿದ್ಯಾ? ಗೊಂಬೆಗೆ ಏನು ಮಾಡ್ತಿದ್ಯಾ? ಇಟ್ ಇಸ್ ಎ ಪವರ್ಫುಲ್ ರೈಸ್ ಅಂತೆ. ಅಂದರೆ ವೆಜಿಟೇಬಲ್ ಎಲ್ಲ ಹಾಕಿ ಏನೇನು ಹಾಕಿದ್ಯಾ? ಅದಕ್ಕೆ ಜೀರಿಗೆ, ಪೆಪ್ಪರು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಯಾವ ತರಕಾರಿ ಇದೆ ಅದನ್ನ ಹಾಕ್ಬೋದು ಆಪ್ಷನಲ್ಲಿ. ನಾನು ಗೆಡ್ಡೆಕೋಸು ಮತ್ತೆ ಕ್ಯಾರೆಟ್ ಇತ್ತು, ಅದು ಹಾಕಿದ್ದೀನಿ. ಬೇಳೆ ಮತ್ತೆ ರೈಸು ಮತ್ತೆ ಅರಿಶಿನ ಪುಡಿ ಹಾಕಿ ವಿಜಲ್ ಹೊಡ್ಸೋದು. ಹುಷಾರಾಗಿ ವಿಜಲ್ ಹೊಡ್ಸು. ಓಕೆ, ಯಬ್ಬಾ. ಸೊ ನೀವು ನೋಡಿದ್ರಲ್ಲ ರಾಗಿ ಸರಿ. ತುಂಬ ಜನ ಕೇಳ್ತಾ ಇದ್ರಿ, ಅವ್ರುಗಳಿಗೋಸ್ಕರನೇ ಈ ವಿಡಿಯೋನ ಮಾಡಿದ್ದು. ಸೊ ಬಟ್ ಇನ್ನೂ ಪ್ರೊಸೀಜರ್ ಇದೆ. ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳೋದು ಬೇಡ ಅಂತ ಸುಮ್ಮನೆ ಅದೇ ನಾನು. ಸೊ ಈಗ ನೋಡಿ ರಾಗಿ ಸರಿ ಪುಡಿ ಮಾಡೋದಕ್ಕೆ ಏನೆಲ್ಲ ಹಾಕ್ತಾರೆ, ಎಷ್ಟೊಂದು ಐಟಮ್ಸ್ಗಳು ಹಾಕ್ತಾರೆ ಅಂತ ನೀವೇ ನೋಡಿದ್ರಿ. ಅದನ್ನು ಮೊಳಕೆ ಹೊಡಿಸಿ
ಅದಾದಮೇಲೆ ಒಣಗಿಸಿ ಫುಲ್ ಹುರಿದು ಎಲ್ಲ ಆದಮೇಲೆ ತಗೊಂಡೋಗಿ ಗ್ರೈಂಡ್ ಮಾಡಿ ಪೂರ್ತಿ ಪುಡಿ ಮಾಡಿ ಆ ಪುಡಿನೂ ಒಂದು ಬಟ್ಟೆ ಇಟ್ಟು ಅದರಲ್ಲಿ ನೀಟಾಗಿ ತೆಗೆದು ಪೂರ್ತಿ ಇನ್ನೂ ಪುಡಿಗಳು ಏನು ಬರುತ್ತೆ ನೋಡಿ ಅದನ್ನು ತಗೊಬಂದಿದ್ದೀನಿ ಅಲ್ಲಿಂದ ಇಷ್ಟುವೇ ನಮ್ಮ ಅತ್ತೆ ಮಾಡಿಕೊಡೋದು ಇಷ್ಟುವೇ ಓಕೆನಾ. ಸೊ ಅದನ್ನು ಇಲ್ಲಿ ತಗೊಬಂದು ಇಟ್ಟಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಇನ್ನು ಫ್ಯೂಚರಲ್ಲಿ ಇನ್ನು ಏನು ಅಂತಂದರೆ ಈಗ ನನ್ನ ಮಗಳಿಗೆ ಈಗ ರಾಗಿ ಸರಿ ಮಾಡೋ ಟೈಮಲ್ಲಿ ಇದರಲ್ಲಿ ಏನು ಮಾಡ್ತಾಳೆ ನನ್ನ ಬೇಬಿ 1 ಸ್ಪೂನ್ ಅಥವಾ 2 ಸ್ಪೂನ್ ಇದರಲ್ಲಿ ಹಿಂಗೆ ತೆಗ್ದಾಕ್ತಾಳೆ. ಅದು ಹಾಕೋ ಟೈಮಲ್ಲಿ ಅದಕ್ಕೆ ಇನ್ನೊಂದು ಮಿಕ್ಸ್ ಮಾಡ್ತಾಳೆ. ಅದು ನಾನು ಅದೇ ಯಾವಾಗಲೇ ಹೇಳಿದಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಾಗಿದ್ದು ನಾಳೆನೇ. ಸೊ ನೀವು ಇವತ್ತು ನೋಡ್ತಿದ್ರೆ ಸೊ ನಾಳೆನೇ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆ ವಿಡಿಯೋ ಇರುತ್ತೆ ಏನಂತ ರಾಗಿ ಸರಿ ಮಾಡ್ಬೇಕಾದ್ರೆ ಇನ್ನೂ ಏನು ಮಿಕ್ಸ್ ಮಾಡಬೇಕು ಅನ್ನೋದು ಇರುತ್ತೆ ಅದರಲ್ಲಿ. ಸೊ ಬೇರೆ ಇನ್ನೇನು ವಿಷಯ ಇದೆ. ಸೊ ಅದೇ ನಾನು ಹೇಳ್ದಂಗೆ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ನಾವು. ಸೊ ಏನಕ್ಕೆ ಅಂದರೆ ಸ್ಪೆಷಲ್ ವಿಷಯಕ್ಕೋಸ್ಕರ ಒಂದೊಳ್ಳೆ ವಿಷಯ ಇದೆ. ಒಂದೊಂದೇ ಆ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಿಲ್ಲದೆ ನಾವೇನು ಮಾಡೋಕ್ಕೆ ಹೋಗಲ್ಲ, ತುಂಬ ಚೆನ್ನಾಗಿ ಗೊತ್ತು ನಿಮಗೇ. ಸೊ ಏನು ಅಂತಂದರೆ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಅದು ಹೋಗಬೇಕಾದ್ರೆ ಇವಾಗ ಕಾಮನಾಗಿ ನಾವು ಎಲ್ಲಿ ಬೇಕಾದ್ರೂ ಹೋಗಿ ಅಡ್ಜಸ್ಟ್ ಆಗ್ತೀವಿ. ಆದರೆ ತುಂಬ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ತುಂಬ ಪ್ರಿಕಾಕ್ಷನ್ಸ್ ಅದೇನು ಹೇಳ್ತಾರಲ್ಲ, ತುಂಬ ಸೇಫ್ಟಿಯಾಗಿ ಹುಷಾರಾಗಿ ಆ ಪಾಪುಗೆ ತಿನ್ಸೋಕ್ಕೆ ಐಟಮ್ಸ್ಗಳಾಗಿರೋದು, ಬಿಸಿನೀರು ಕುಡ್ಸೋಕ್ಕೆ ಬಿಸಿನೀರಾಗಿರೋದು, ಫುಡ್ ಐಟಮ್ಸ್ಗಳಾಗಿರೋದು ಅದೆಲ್ಲ ಹಿಡ್ಕೊಳ್ಳೇಬೇಕು. ಅವ್ರ ಬಟ್ಟೆಗಳಾಗಿರೋದು, ಡೈಪರ್ಸ್ ಆಗಿರೋದು, ಕ್ರೀಮ್ಗಳಾಗಿರೋದು, ತಲೆ ನೋವಾಗಿ ಹೋಗುತ್ತೆ. ಆ ರೇಂಜಿಗೆ ಐಟಮ್ಸ್ಗಳು ಇಟ್ಕೋಬೇಕಾಗತ್ತೆ. ಈ ಕಾಮನಾಗಿ ನನ್ನ ಮಗಳಿಗೆ ರೆಗ್ಯುಲರಾಗಿ ಇವಾಗ ನೋಡಿ ರಾಗಿ ಸರಿ. ಸೊ ರಾಗಿ ಸರಿ ಏನು ಮಾಡ್ತಾಳೆ ನನ್ನ ಬೇಬಿ, ರಾಗಿ ಸರಿ ಮಾಡಿ ಫುಲ್ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಬಿಡ್ತಾಳೆ. ಹಾಟ್ ಬಾಕ್ಸ್ ಬರುತ್ತಲ್ಲ ಅದರಲ್ಲಿ ಹಾಕಿ ಇಟ್ಕೊಬಿಡ್ತಾಳೆ ವೆಸಲಲ್ಲಿ. ಸೊ ಅದೇನಾಗುತ್ತೆ ಒಂದಿನ ಕಂಪ್ಲೀಟ್ ಇರುತ್ತೆ. ಸೊ ನನ್ನ ಬೇಬಿ ಏನು ಮಾಡ್ತಾಳೆ, ಬೆಳಗ್ಗೆ 1 ಟೈಮ್ ತಿನ್ನಿಸ್ತಾಳೆ, ಮಧ್ಯಾಹ್ನ 1 ಟೈಮ್ ತಿನ್ನಿಸ್ತಾಳೆ. ಅದ್ರ ಜೊತೆಗೆ ಹಣ್ಣುಗಳೊಂದಿಷ್ಟು ಇಟ್ಕೊಳ್ತೀವಿ, ಡ್ರ್ಯಾಗನ್ ಫ್ರೂಟ್ ಆಗಿರೋದು, ಬಟರ್ ಫ್ರೂಟ್ ಆಗಿರೋದು. ಸೊ ಅದನ್ನು ಇಟ್ಕೊಳ್ತೀವಿ. ಸೊ ಆ ಡ್ರ್ಯಾಗನ್ ಫ್ರೂಟು ಬಟರ್ ಫ್ರೂಟು ಯಾವಾಗ ಬೇಕಾದ್ರೂ ಈಸಿಯಾಗಿ ಇಮಿಡಿಯೇಟ್ ಅದನ್ನು ಕಟ್ ಮಾಡೋದು, ಪೂರ್ತಿ ಹಾಕಿ ಇದಕ್ಕೆ ಬೌಲಿಗೆ ಹಾಕಿ ನೀಟಾಗಿ ಜಜ್ಜಿ ನೀಟಾಗಿ ಯಾವ ಟೈಮಲ್ಲಿ ಎಲ್ಲಿ ಬೇಕಾದ್ರೆ ಆರಾಮ್ಸೆ ತಿನ್ನಿಸ್ಬೋದು ಹಣ್ಣುಗಳಾದರೆ. ಅದ್ರ ಜೊತೆಗೆ ಸ್ವಲ್ಪ ಲಿಕ್ವಿಡ್ ಅಂಶ ಆದರೆ ಆರೆಂಜ್ ತಿನ್ನಿಸ್ತಾಳೆ. ಅದು ಬಿಟ್ಟರೆ ದಾಳಿಂಬೆ ರಸ ಕುಡಿಸ್ತಾಳೆ. ಸೊ ಅದನ್ನೆಲ್ಲ ತಿನ್ನಿಸ್ತಾಳೆ. ಅದೆಲ್ಲ ಐಟಮ್ಸ್ಗಳೆಲ್ಲ ಹಿಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ರಾಗಿ ಸರಿ ಅದು ಕಾಮನಾಗಿ ಹೇಳ್ದಂಗೆ ಅದನ್ನೇ ಹಿಡ್ಕೋಬೇಕಾದ ಹತ್ರ ನಾವು 1, 2, 3 ದಿನ ಬೆಂಗಳೂರಲ್ಲಿ ಇರ್ತೀವಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ನಮ್ಮ ಫ್ಯಾಮಿಲಿಲೂ ಎಲ್ಲರೂ ಅಲ್ಲ, ಒಂದಿಷ್ಟು ಜನ ಸೆಲೆಕ್ಟಿವು ಒಂದೊಂದೇ ಬರ್ತಾವತ್ತೆ. ಅದು ಯಾವ ವಿಷಯಕ್ಕೆ ಅಂತ ಒಂದು ಸಲ ಆ ವಿಷಯ ಸ್ಟಾರ್ಟ್ ಆದರೆ ಕಂಪ್ಲೀಟ್ ಮುಗಿಯೋವರೆಗೂ ಸುಮಾರು ಅದೆಷ್ಟು ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೋ ಸತ್ಯವಾಗ್ಲೂ ಗೊತ್ತಿಲ್ಲ. ಒಂದು ಒಳ್ಳೆ ವಿಷಯಕ್ಕೋಸ್ಕರನೇ ನಾವು ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಿಗೆ ಫ್ಯಾಮಿಲಿ ಎಲ್ಲ ಕಂಪ್ಲೀಟಾಗಿ. ಸೊ ಒಂದೊಂದೇ ವೀಡಿಯೋಸ್ಗಳು ನಿಮಗೆ ಬೇಜಾರಾಗಬೇಕು, ಅಷ್ಟು ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಸೊ ಜಾಸ್ತಿ ಇನ್ನೊಂದು ಅದು ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಅಣ್ಣ, ಜಾಸ್ತಿ ಹೇಳಿರೋದು ಮಾತಾಡಬೇಕಾದ್ರೆ ಆ್ಯಕ್ಚುಲಿ ಅಂತ ಜಾಸ್ತಿ ಬಳಸ್ತೀಯ ಅಂತ. ಅದಾದಮೇಲೆ ಸೊ ಮತ್ತು ಏನು ಸಮಾಚಾರ ಆ ಥರ ಹೇಳ್ತೀನಲ್ಲ, ಜಾಸ್ತಿ ಅದೊಂದು ಬಳಸ್ಬೇಡ ಅಂತ ಹೇಳ್ತಾನೆ. ನೆಕ್ಸ್ಟಿಂದ ಅನ್ನಲ್ಲ, ಫ್ರಮ್ ಅಂತೀನಿ ನಾನು, ಓಕೆನಾ. ಓಕೆ, ನೆಕ್ಸ್ಟ್ ಇದಾದಮೇಲೆ ಅದಕ್ಕೆ ಈಗ ಬೆಂಗಳೂರಿಗೆ ಹೋಗೋದಕ್ಕೆ ಒಂದು ಸಿಕ್ಕಾಪಟ್ಟೆ ಐಟಮ್ಸ್ಗಳು ಹೇಳಿದ್ದಾಳೆ ಬೇಬಿ. ನನ್ನ ಮಗಳಿಗೆ ಹಣ್ಣುಗಳೆಲ್ಲ ಹಿಡ್ಕೊಬರ್ಬೇಕು. ಸೊ ಅದೆಲ್ಲ ಇವಾಗ ಹೋಗ್ತೀನಿ ತಗೊಬರೋಕ್ಕೆ. ಸೊ ಅದಾದಮೇಲೆ ಬೇರೆ ಇನ್ನೇನಿದೆ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಂಥದ್ದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ವ್ಲಾಗ್ನ ನಾನು ಮುಗಿಸ್ತೀನಿ. ಏನಕ್ಕೆ ಅಂತಂದರೆ ಸೊ ನಾಳೆನೇ ನಾವು ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಭಯಂಕರ ಶಾಪಿಂಗ್ಸ್ಗಳಿದೆ, ಕೆಲಸಗಳಿದೆ. ಅದ್ರ ಜೊತೆಗೆ ನಂದೊಂದಿಷ್ಟು ಎಡಿಟ್ಗಳು ಮಾಡೋದಿದೆ. ಯಾಕೆಂದರೆ ನಾನು ಈಗ ಬೆಂಗಳೂರಿಗೆ 3 ದಿನ ಹೋಗ್ತೀನಿ. ಈಗ ಬೆಂಗಳೂರಿಗೆ 3 ದಿನ ಹೋದರೆ ಆ 3 ದಿನ ನನಗೆ ಎಡಿಟ್ ಮಾಡೋಕ್ಕಾಗಿರ್ಬೋದು ಅಥವಾ ಹಿಂಗೆ ಇಟ್ಕೊಂಡಿದ್ದೀನಿ. ಸೊ 3 ದಿನ ಎಡಿಟ್ ಮಾಡೋಕ್ಕಾಗಿರ್ಬೋದು, ಮತ್ತು ಆ ವಿಡಿಯೋನ ನಾನು ಹೋಗೋ ಜಾಗದಲ್ಲಿ ನೆಟ್ವರ್ಕ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಾಗಿರ್ಬೋದು. ಸೊ ನಾನು ಒಟ್ಲಲ್ಲಿ ಪಕ್ಕಾ ಫಿಕ್ಸ್ ಆಗಿದ್ದೀನಿ. ಹತ್ರ ಈಗ 3ನೇ ತಿಂಗಳು ಅಂದ್ಕೊಳ್ತೀನಿ. 90ನೇ ವೀಡಿಯೋ ಹತ್ರ ಬರ್ತಾಯಿದೆ. ಏನಕ್ಕೆ ಅಂದರೆ ಒಂದು ದಿನವೂ ಮಿಸ್ ಮಾಡದೆ ಪ್ರತಿ ದಿನವೂ ನಾನು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ. ನಾನು ಹೇಳಲ್ವ, ಒಂದು ಡಿಸೈಡ್ ಆಗಿದ್ದೀನಿ, ಛಲ ತೊಟ್ಬಿಟ್ಟಿದ್ದೀನಿ. ನೀವು ನನ್ನ ಕಂಪ್ಲೀಟಾಗಿ ನನ್ನ ಕೈ ಹಿಡಿದು ನಾನು ಹೇಳಿದ್ದೀನಲ್ವ, ನಾನು ಹಾಕೋ
ಪ್ರತಿಯೊಂದು ವೀಡಿಯೋನೂ ಮಿನಿಮಮ್ ಅಂದರೂ 1,00,000 ವ್ಯೂಸ್ ಆದರೂ ಆಗಬೇಕು. ಸೊ ಆವಾಗ ನಾನು ಸ್ವಲ್ಪ ಒಂದು ಸ್ವಲ್ಪ ಗೆದ್ದಂಗೆ ಲೆಕ್ಕ. ಸೊ ಅದು ಯಾವಾಗ ಆಗತ್ತೋ ಗೊತ್ತಿಲ್ಲ. ನೀವು ಯಾವತ್ತು ನನ್ನನ್ನು ಅಲ್ಲಿ ತನಕ ಕೈ ಹಿಡಿತೀರ, ಅಲ್ಲಿ ತನಕ ನಾನು ಮಿಸ್ ಮಾಡದೆ ಪ್ರತಿ ದಿನಾನೂ ಡೈಲಿ ವ್ಲಾಗ್ಸ್ಗಳು ನಾನು ಹಾಕ್ತಾನೆ ಇರ್ತೀನಿ. ಸೊ ನೀವು ಕೈ ಹಿಡಿದ ಮೇಲೂ ಹಾಕ್ತೀನಿ. ಒಂದು ಸಲ ಕೈ ಹಿಡಿದ್ಮೇಲೆ ಅಂತೂ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ. ಒಂದು ಸಲ ಕೈ ಹಿಡೀರಿ, ದಯವಿಟ್ಟು ನಂಬಿ ಒಂದು ಸಲ ಕೈ ಹಿಡೀರಿ. ಆದಷ್ಟು ತುಂಬ ಕಾಯ್ತಾ ಇದ್ದೀನಿ. ಹತ್ತಿರ 3 months ಆಗ್ತಾ ಬಂತು ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿ. ಬಟ್ ಇನ್ನೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ನಾನು ಮಾಡೋ ವೀಡಿಯೋಸ್ಗೆ ಬರ್ತಾರೋ ವ್ಯೂಸಿಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀನಿ, ನೋಡೋಣ ಅದು ಯಾವಾಗ ನೀವು ನನ್ನ ಕೈ ಹಿಂಗೆ ಹಿಡಿತೀರಾ ಅಂತ. ಸೊ ಅದಕ್ಕೋಸ್ಕರನೇ ಇವಾಗ ನಾನು ಏನು ಬೆಂಗಳೂರಿಗೆ ಹೋಗ್ತೀನಿ, 3 ದಿನ ನಾನು ಇರೋದೇ ಇರೋ ಕಾರಣ ತುಂಬ ವೀಡಿಯೋಸ್ಗಳು ಎಡಿಟ್ ಮಾಡೋದಿದೆ. ಆ 3 ದಿನಕ್ಕೂ ಆಗೋ ಥರನೂ ವೀಡಿಯೋಸ್ಗಳು ಅಪ್ಲೋಡ್ ಮಾಡಬೇಕು. ಇನ್ನು ನಾಳೆ ಬೆಳಗ್ಗೆ 7 ಗಂಟೆಗೆ ಹೊರಟ್ರೆ ನಾವು ನಮ್ಮ ಹಾಸನದಿಂದ. ಸೊ ಅಷ್ಟೊತ್ತಿಗೆ ಎಲ್ಲ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡಿ ಅನ್ಲಿಸ್ಟ್ ಅಂದರೆ ಆ ಶೆಡ್ಯೂಲ್ ಮಾಡಿ ಇಟ್ಬಿಡ್ತೀನಿ ನಾನು. ಈ ದಿನ ಈ ವಿಡಿಯೋ ಇಷ್ಟು ಗಂಟೆಗೆ ಅಪ್ಲೋಡ್ ಆಗಬೇಕು, ಈ ದಿನ ಈ ವಿಡಿಯೋ ಇಷ್ಟು ಗಂಟೆಗೆ ಅಪ್ಲೋಡ್ ಆಗಬೇಕು. ಆ ಥರ ನಾನು ಪಕ್ಕಾ ಪ್ಲ್ಯಾನಿಂಗ್ ಮಾಡಿ ಇಟ್ಬಿಡ್ತೀನಿ ನಾನು. ಸೊ ಹಂಗೆ ಮಾಡೇ ಅಪ್ಲೋಡ್ ಮಾಡೋದು ನಾನು. ಸೊ ನೋಡಿದ್ರಲ್ಲ, ಇದಾಗಿತ್ತು ಈ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನನ್ನ ಮಗಳಿಗೆ ರಾಗಿ ಸರಿಗೆ ಬೇಕಾಗುವ ಐಟಮ್ಸ್ಗಳು, ಏನೇನು ಐಟಮ್ಸ್ಗಳು ಹಾಕ್ತೀವಿ ಅನ್ನೋದನ್ನು ಡೀಟೇಲಾಗಿ ನಮ್ಮ ಅತ್ತೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾವ್ದ್ಯಾವ್ದು ಹೆಂಗೆ ಯಾವ್ದ್ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಸೊ ಇನ್ನೇನು ಹೇಳೋಕ್ಕೇನು ಹೋಗಲ್ಲ, ನಾನು ಎಕ್ಸ್ಟ್ರಾ ಅಲ್ಲಿ ತಲೆ ತಿನ್ನೋಕೆ ಹೋಗಲ್ಲ. ಆಲ್ರೆಡಿ ಸಿಕ್ಕಾಪಟ್ಟೆ ತಲೆ ತಿಂದಿದ್ಯಾ ಬಿಡಪ್ಪ ನೀನು ಅಂತ ಹೇಳಬೇಡಿ. ಸೊ ಇನ್ನೇನು ವಿಡಿಯೋ ಎಂಡ್ ಮಾಡುವಂಥ ಸಮಯ. ಸೊ ಈ ವಿಡಿಯೋದಲ್ಲಿ ರಾಗಿ ಸರಿಗೆ ಏನೇನು ಹಾಕ್ತೀವಿ ಅಂತ ಆಲ್ರೆಡಿ ತೋರಿಸಾಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ರಾಗಿ ಸರಿಗೆ ಹಾಕೋ ಟೈಮಲ್ಲಿ ಇನ್ನೂ ಏನೇನು ಎಕ್ಸ್ಟ್ರಾ ಐಟಮ್ಸ್ಗಳು ಹಾಕ್ತೀವಿ ಮತ್ತು ರಾಗಿ ಸರಿ ಹೇಗೆ ಮಾಡೋದು ಅಂತ ಪ್ರತಿಯೊಂದು ಡೀಟೇಲಾಗಿ ನಾನು ತೋರಿಸ್ಕೊಡ್ತೀನಿ. ಸೊ ಇದೇ ಥರ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಕೈ ಹಿಡೀರಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್ ಹೀರೋಸ್. ಬಾಯ್ ಹೀರೋಸ್.